ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶಾರದಾ ಅವರು ಬಟ್ಟೆ ತೊಳೆದು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದಾರೆ. ಇತ್ತ ಕಡೆ ಸಿದ್ದು ಕೂಡ ನಾನು ಬರ್ತೀನಿ, ನಿಮ್ಮ ಜೊತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಏನು ನೀವು ಬರ್ತೀರಾ? ಅವತ್ತು ನೀರು ತರೋಕೆ ಹೋದವರು ಎಷ್ಟೊತ್ತು ಬಂದ್ರಿ ಅಂತ ಗೊತ್ತಿಲ್ವಾ? ಇಲ್ಲೂ ಅದೇ ರೀತಿ ಕ್ಯೂ ಇರುತ್ತೆ, ನಾನೇ ಹೋಗ್ತೀನಿ ಅಂತ ಹೋಗ್ತಾರೆ. ಈ ಕಡೆ ದೀಪುಗೆ ಆ ಕಡೆಯಿಂದ ಅಮ್ಮಮ್ಮ ಸುಮಿತ್ರ ಅವರು ಕಾಲ್ ಮಾಡ್ತಾರೆ. ಅಮ್ಮಮ್ಮ ನೀವು ನನ್ನ ನೋಡೋಕ್ಕೆ ಬರಲಿಲ್ಲ, ಹಾಸ್ಪಿಟಲ್ಗೂ ಬರಲಿಲ್ಲ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತದೆ ನೀ ಗೊತ್ತಾ ಅಂತ ಹೇಳಿ ಮಗು ಕಣ್ಣೀರು ಹಾಕ್ತದಾಗೆ ಬರ್ತೀನಿ ಕಂದ, ಮನೆಗೆ ಬರ್ತೀನಿ ಅಂತ ಸುಮಿತ್ರ ಅವರು ಹೇಳ್ತಾರೆ. ಏನು ಹೇಳಿ ಹೋಗಲಿ ಮನೇಲಿ ಅಂತ ಅಂದ್ಕೊಂಡಿದ್ದೆ, ಈ ಕಡೆ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಹೋಗೋಣ ಅಂದ್ಕೊಂಡಿದ್ದೆ. ಬ್ಯಾಗ್ ತಗೋತಾರೆ. ನಂತರ ಅಜ್ಜಿ ಮತ್ತು ದೀಪಿಕಾ ಇಬ್ಬರು ಕೂಡ ಬರ್ತಾರೆ. ಎಲ್ಲಿಗೆ ಹೋಗ್ತಿದ್ರ ಮೊಮ್ಮ ಅಂತ ಕೇಳಿದಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ತರಕಾರಿ ತರೋದಕ್ಕೆ ಅಂದಾಗ ಫ್ರಿಜ್ಜಲ್ಲೇ ಇದೆಯಲ್ಲ ಅಂತಾರೆ. ಇಲ್ಲ, ಹಣ್ಣುಗಳು ತಿನ್ನೋ ಅಭ್ಯಾಸ ಇದೆ ಅಲ್ವಾ ಮನೆಯವ್ರಿಗೆ, ಊಟ ಆದಮೇಲೆ ಅದು ಖಾಲಿ ಆಗಿದೆ ತರೋಕೆ ಹೋಗ್ತಿದ್ದೀನಿ ಅಂತ ಹೊರಟ್ಬಿಡ್ತಾರೆ. ದೀಪಿಕಾ ಮತ್ತು ಅಜ್ಜಿ ಇಬ್ಬರಿಗೂ ಕೂಡ ಅನುಮಾನ ಬರುತ್ತೆ. ಅದೇ ಕಾರಣಕ್ಕೆ ಹೋಗಿದ್ದ ಅಡುಗೆ ಮನೆಯಲ್ಲಿ ಚೆಕ್ ಮಾಡ್ತಾರೆ. ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲವೂ ಕೂಡ ಇರತ್ತೆ. ಅಮ್ಮ ಖಂಡಿತವಾಗ್ಲೂ ಶಾರದಾ ಮನೆಗೆ ಹೋಗಿರ್ಬೋದು ಅನ್ನಿಸ್ತದೆ ಅಂದಾಗ ಇದೇ ರೀತಿ ಹಾಗೆ ನಿಜಕ್ಕೂ ಕೂಡ ಅವಳೇ ನಿಜವಾದ ಮಗಳು ಅಂತ ಗೊತ್ತಾದರೆ ಎಲ್ಲ ಕೂಡ ಮುಗ್ದೋಗ್ಬಿಡುತ್ತೆ ಗ್ರಾನಿ ಅಂತ ದೀಪಿಕಾ ಹೇಳಿದಾಗ ಎಲ್ಲ ರೀತಿ ಆಗಬಾರ್ದು ಅಂತ ಗ್ರಾನಿ ಕೂಡ ಹೇಳ್ತಾರೆ. ಈ ಕಡೆ ಪಾಲಾಕ್ಷಾಗೆ ಕಾಲ್ ಮಾಡ್ತಾಳೆ ದೀಪಿಕಾ. ಕಾಲ್ ಮಾಡಿದ್ದೆ, ಏನಾಯಿತು ಫೋನ್ ಕತೆ ತೊಗೊಂಡ್ರ ಅಂದಾಗ ಇಲ್ಲ, ಮಗು ಹಾಸ್ಪಿಟಲಲ್ಲಿ ಇದ್ದಾಗಲೂ ತೊಗೊಳಕ್ಕಾಗಿಲ್ಲ, ಈ ಕಡೆ ಮನೆಗೆ ಬಂದುಬಿಟ್ಟಿದ್ದಾರೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ದೀಪಿಕಾ ತಂದೆ ಹೇಳೋದಕ್ಕೆ ಈ ಕಡೆ ದೀಪಿಕಾ ಶಾರದಾಗೆ ಮಗು ಹತ್ರ ಫೋನ್ ಇದೆ ಅಂತ ಗೊತ್ತದೆ. ನಿಜಕ್ಕೂ ಕೂಡ ಅವ್ರ ಹತ್ರ ಆ ವಿಡಿಯೋದಲ್ಲಿ ಆ ಒಂದು ಫೋನಲ್ಲಿ ಏನಿದೆ ಅನ್ನೋ ವಿಷಯ ಗೊತ್ತಿಲ್ಲ, ಅಷ್ಟರಲ್ಲಿ ನೀವು ತೊಗೋಬೇಕು, ನಿಮಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳಿ ದುಡ್ಡನ್ನು ಕಳಿಸ್ತಿದ್ದಾಳೆ ದೀಪಿಕಾ. ಇತ್ತ ಕಡೆ ಹೋಗಿ ಬಟ್ಟೆ ತೊಳೆಯೋಕೆ ಅಂತ ಹೋದರೆ ಅಲ್ಲೂ ಕೂಡ ಕ್ಯೂ ಇರುತ್ತೆ. ನಮ್ಮ ಸರ್ದಿ ಆಗೋ ತನಕ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ ಅಂತ ಶಾರದಾಗೆ ತಾಕೀತು ಮಾಡ್ತಾರೆ, ಜಗಳ ಮಾಡ್ತಾರೆ. ಈ ಕಡೆ ಸಿದ್ದು ಅವರು ಹೇಗೋ ಇನ್ನೇನು ಮಾಡೋದು ಬನ್ನಿ ಅಂತ ಹೇಳಿ ಶಾರದಾವ್ರನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅನಸೂಯೆ ಅವರು ಮಗುಗೆ ಊಟ ಮಾಡಿಸ್ತಾ ಇರ್ತಾರೆ. ಅತ್ತ ಕಡೆ ಜೊತೆಗೆ ಟಾನಿಕ್ ಕೊಡಿಸ್ತಿರ್ತಾರೆ. ಅತ್ತ ಕಡೆ ಈ ಎಲ್ಲ ಕಷ್ಟವನ್ನು ಕೂಡ ಸುಮಿತ್ರ ಅವರು ನೋಡ್ತಾರೆ. ಇದರಲ್ಲೆಲ್ಲ ಬೆಳೆದವರೆಲ್ಲ ಸಿದ್ದು ಮತ್ತು ಅನಸೂಯೆ ಹೇಗಿರ್ತಾರೋ ಈ ಮನೆಯಲ್ಲಿ ಅಂತ ಅನ್ಕೋತಿದ್ದಾರೆ. ನಂತರ ಮನೆಗೆ ಇನ್ನೇನು ಬಂದೇ ಬಿಟ್ಟರು ಸುಮಿತ್ರ ಅವರು. ಅಷ್ಟರಲ್ಲಿ ಶಾರದಾಗೆ ಮಗು ಅಮ್ಮಮ್ಮ ಕಾಲ್ ಮಾಡಿದ್ರು, ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಂದಾಗ ಇಲ್ಲ, ಅವ್ರು ಯಾಕೆ ಬರ್ತಾರೆ, ಅವ್ರಿಗೆ ಮೊದಲೇ ನಮ್ಮ ಬಗ್ಗೆ ಬೇಜಾರಿದೆ, ಬರ್ತಾರೆ ನೋಡೋದಕ್ಕೆ, ಬರುವುದಿಲ್ಲ ಅಂತ ಅನಸೂಯೆ ಅವರು ಹೇಳ್ತಾರೆ. ಅಷ್ಟರಲ್ಲಿ ಮನೆಗೆ ಬಂದಿದ್ದಂಥ ಸುಮಿತ್ರ ಅವರು ಹಾಗೆ ವಾಪಸ್ ಹೋಗ್ತಿರ್ತಾರೆ. ಏನೋ ಒಂದು ರೀತಿ ಸಡ್ತ ಆಗುತ್ತೆ ಶಾರದಾಗೆ. ತಕ್ಷಣ ಓಡಿ ಹೋಗ್ತಾಳೆ. ಅಮ್ಮನ ನೋಡಿದ್ದೆ ಖುಷಿಪಟ್ಟು ಅಮ್ಮಮ್ಮ ಅಂತ ಹೇಳಿ ಹೋಗಿ ಹಗ್ ಮಾಡ್ತಾರೆ. ಅಮ್ಮ ಮಗಳ ಸಮಾಗಮವಾಗುತ್ತೆ. ಕೊನೆಗೂ ಕೂಡ ಇಲ್ಲಿ ಸುಮಿತ್ರ ಅವರು ಈಕೆನೆ ನನ್ನ ಸ್ವಂತ ಮಗಳು ಅನ್ನೋ ವಿಷಯ ಗೊತ್ತಾಗೆ ಬಿಡ್ತಾ ಅಂತ ಅನಿಸ್ಬಿಡುತ್ತೆ. ಖಂಡಿತವಾಗ್ಲೂ ಇಲ್ಲ, ಆ ಒಂದು ಪ್ರೀತಿ ಅವರಿಬ್ಬರ ನಡುವೆ ಇದೆ. ಬಟ್ ಕರಳ ಸಂಬಂಧ ಅನ್ನೋದ್ರಿಂದಾಗಿ ಅವರಿಬ್ರಿಗೂ ಕೂಡ ಗೊತ್ತಾಗ್ತದೆ ಅಮ್ಮ ಮಗಳಿಗೆ. ಬಟ್ ಅದು ನಿಜಕ್ಕೂ ಕೂಡ ನಿಜವಾದ ಸತ್ಯ ಹೊರಗಡೆ ಬರ್ತಿಲ್ಲ. ತದನಂತರ ಇತ್ತ ಕಡೆ ಮನೆ ಒಳಗಡೆ ಬಂದಂಥ ಸುಮಿತ್ರ ಅವರು ಮಗುವನ್ನು ಹೋಗ್ತಾರೆ, ಹಗ್ ಮಾಡ್ತಾರೆ, ಪ್ರೀತಿಯಿಂದ ಕೂಡ ಮಾತನಾಡಿಸ್ತಾರೆ. ಹಾಗಿದ್ರೆ ಮುಂದೆ ಏನೆಲ್ಲ ಆಗಬಹುದು, ಏನಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡುತ್ತಾನೆ ಮರಿ.